ಈ ವಿಡಿಯೋ ಆರಂಭ ಮಾಡಲಿಕ್ಕಿಂತ ಮುಂಚೆ ದಯಮಾಡಿ ಇದುವರೆಗೂ ಯಾರು ನಮ್ಮ ವಾಹಿನಿಗೆ ಮೆಂಬರ್ಶಿಪ್ ಮಾಡ್ಕೊಂಡಿಲ್ವೋ ದಯಮಾಡಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಮೆಂಬರ್ಶಿಪ್ ಮಾಡ್ಕೊಳ್ತಕ್ಕಂಥ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ. ಹಾಗೆಯೇ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಲಿಂಕ್ಸ್ ಇದೆ. ಅಲ್ಲಿ ನಿಮಗೆ ಪರೀಕ್ಷೆಗೆ ಪೂರಕವಾದಂಥ ಎಲ್ಲ ಸಾಮಗ್ರಿಗಳು ಪ್ರತಿದಿನ ಶೇರ್ ಆಗ್ತಾ ಇರ್ತಿದೆ. ಸೊ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲವನ್ನು ನೀವಲ್ಲಿ ನೋಡ್ಬೋದು, ರೆಫರ್ ಮಾಡ್ಬೋದು. ಸೊ ವಿಚಾರಕ್ಕೆ ಬರೋಣ. ಈಗ ಸಾಕಷ್ಟು ಜನ ಬರೀ ಶಿಕ್ಷಕರ ನೇಮಕಾತಿ ಅಂತಲ್ಲ, ಸೊ ರಾಜ್ಯದ ವಿವಿಧ ಇಲಾಖೆ ಅಂಡರಲ್ಲಿ ಕಾಲ್ಫರಾಗ್ತಕ್ಕಂಥ ಬಹುತೇಕ ಪರೀಕ್ಷೆಗಳಿಗೆ ಇನ್ ಕೇಸ್ ಎಕ್ಸಾಮನ್ನು ಬರೆದು ನೀವು ಸಕ್ಸಸ್ ಆದರೆ ನಿಮ್ಮ ವೆರಿಫಿಕೇಷನ್ ಟೈಮಲ್ಲಿ ಬಹಳ ಪ್ರಮುಖವಾಗಿ ಒಂದಷ್ಟು ಪ್ರಮಾಣ ಪತ್ರಗಳು ಅದರದ್ದೇ ಆದಂಥ ಒಂದು ಪಾತ್ರ ಮತ್ತು ಮಹತ್ವವನ್ನು ಅದು ಒಂದು ಒದಗಿಸುತ್ತೆ ಅದು. ಸೊ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PU ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, ಅಥವಾ ರಿಸರ್ವೇಷನ್ಸ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು. ಸೊ ಹೀಗೆ ಅಂದರೆ ಈಗ ಮೀಸಲಾತಿಯನ್ನು ಕೋರಿ ಅಪ್ಲಿಕೇಶನ್ ಹಾಕುವಂಥವರು ಆ ಪ್ರಮಾಣ ಪತ್ರವನ್ನು ಡೆಫಿನೆಟಾಗಿ ಪ್ರೊವೈಡ್ ಮಾಡಲೇಬೇಕು. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವನ್ನೆಲ್ಲ ಸ್ಕ್ಯಾನಿಂಗ್ ಮಾಡಿ ಹಾಕಬೇಕಾಗುತ್ತೆ. ಒಂದು ಟರ್ಮ್ ಅಂತ ಇರುತ್ತೆ, ಒಂದು ಡೇಟ್ವರೆಗೆ ನೋಟಿಫಿಕೇಷನ್ ಆದಾಗಿಂದ ಹಿಡಿದು ಅಪ್ ಟು ಎಕ್ಸಾಮ್ ಡೇಟ್ ತನಕ ಅವೆಲ್ಲವನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಅಥವಾ ಮುಂಚೆನೇ ಮಾಡಿಸ್ಕೊಂಡಿದ್ರೆ ಅದಿನ್ನೂ ತೊಂದರೆ ಆಗಲ್ಲ. ಸೊ ಈ ಎಲ್ಲ ಪ್ರಮಾಣ ಪತ್ರಗಳಲ್ಲಿ ಭಾಳ ಪ್ರಮುಖವಾದದ್ದು ಅಂತಂದರೆ ದಟ್ ಈಸ್ ಕಾನ್ವೊಕೇಷನ್ ಸರ್ಟಿಫಿಕೇಟ್. ಅದನ್ನು ಪದವಿ ಪ್ರಮಾಣ ಪತ್ರ ಅಂತ ಹೇಳ್ತಾರೆ, ಅಥವಾ ಘಟಿಕೋತ್ಸವ ಪ್ರಮಾಣ ಪತ್ರ ಅಂತ ಹೇಳ್ತಾರೆ. ಇದ್ರ ಬಗ್ಗೆನೇ ಸಾಕಷ್ಟು ಆಸ್ಪಿರೆಂಟ್ಸು ಕೇಳ್ತಾ ಇರುವಂಥದ್ದು. ಯಾಕೆಂದರೆ ಈಗ ಯಾವಾಗ ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತಕ್ಕಂಥ ಸುದ್ದಿಗಳು ಹೊರಬೀಳಲಿಕ್ಕೆ ಸಾಧ್ಯ ಆಗ್ತೋ ಅದರ ಬೆನ್ನಲ್ಲೇ ಈ ಒಂದು ಕ್ವಶನ್ಸನ್ನು ಸಾಕಷ್ಟು ಶಿಕ್ಷಕ ಅಭ್ಯರ್ಥಿಗಳು ಕೇಳ್ತಾ ಬಂದಿದ್ದಾರೆ. ಸೊ ಈ ಪ್ರಮಾಣ ಪತ್ರವನ್ನು ಅಂದರೆ ಈ ಕಾನ್ವೊಕೇಷನ್ ಪ್ರಮಾಣ ಪತ್ರವನ್ನು ಹೇಗೆ ಪಡಿಬೇಕು ಅದನ್ನು ಹೇಳಲಿಕ್ಕಿಂತ ಮುಂಚೆ ನಿಮಗೆ ಅದರ ಒಂದು ಇಂಪಾರ್ಟೆನ್ಸ್ ಎಷ್ಟಿರುತ್ತೆ ಅಂತ ದಯಮಾಡಿ ಅದನ್ನು ಒಂಚೂರು ಬ್ರೀಫಾಗಿ ಹೇಳ್ಬಿಡ್ತೀನಿ. ಆ ಪ್ರಮಾಣ ಪತ್ರದ ಅವಶ್ಯಕತೆ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೋಸ್ಕರನೇ ಇದೊಂದು ಮಾಹಿತಿ ನಾನು ಕಲೆಕ್ಟ್ ಮಾಡಿದ್ದೀನಿ ನಾನು. ಸೊ ಲೆಟ್ಸ್ ಸಿ, ಇಲ್ಲಿ ಕಾನ್ವೊಕೇಷನ್ ಸರ್ಟಿಫಿಕೇಟ್, ಘಟಿಕೋತ್ಸವ ಪದವಿ ಪ್ರಮಾಣ ಪತ್ರ ಅಂತ ಕರೀತಾರೆ ಎಂಬುದು ವಿಶ್ವವಿದ್ಯಾಲಯವು ತನ್ನ ಅಧಿಕೃತ ಪದವಿ ಪ್ರದಾನ ಸಮಾರಂಭದಲ್ಲಿ ನೀಡತಕ್ಕಂಥ ಅಂತಿಮ ಮತ್ತು ಅತ್ಯಂತ ಪ್ರಮುಖ ಶೈಕ್ಷಣಿಕ ಆಗಿದೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಎಜುಕೇಷನ್ ಡಾಕ್ಯುಮೆಂಟ್. ಇಟ್ ಕಾಲ್ಡ್ ಆಸ್ ಕಾನ್ವೊಕೇಷನ್ ಸರ್ಟಿಫಿಕೇಟ್. ಅಂದರೆ ಯಾವುದೇ ಒಂದು ಯೂನಿವರ್ಸಿಟಿ ತನ್ನ ಅಧಿಕೃತ ಪದವಿ ಪ್ರದಾನ ಸಮಾರಂಭದಲ್ಲಿ ನೀಡತಕ್ಕಂಥ ಅಂತಿಮ ಮತ್ತು ಅತ್ಯಂತ ಪ್ರಮುಖವಾದಂಥ ಶೈಕ್ಷಣಿಕ ದಾಖಲೆ ಅದು. ವಿದ್ಯಾರ್ಥಿಗಳಿಗೆ ಸೆಮಿಸ್ಟರ್ ಮುಗಿದ ತಕ್ಷಣವಾಗಿ ತಾತ್ಕಾಲಿಕ ಪ್ರಮಾಣ ಪತ್ರ ಅಂತ ಹೇಳ್ತಾರೆ. ಅದನ್ನು ನೀವೆಲ್ಲ ಹೇಳ್ತೀರಾ ಸರ್, ನಮ್ಮ ಹತ್ರ PDC ಇದೆ, ಕಾನ್ವೊಕೇಷನ್ ಇಲ್ಲ, ಹೇಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು. ನೋಡಿ, PDC ಅಂದರೆ ಏನು? ಯಾವುದೇ ವಿದ್ಯಾರ್ಥಿಗಳು ಒಂದು ಪದವಿಯನ್ನು ಮಾಡಬೇಕಾದ್ರೆ ಸೆಮಿಸ್ಟರ್ ಕಂಪ್ಲೀಟ್ ಆಯಿತು ಅಂತಂದರೆ ಒಂದು ತಾತ್ಕಾಲಿಕ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ಅದನ್ನು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಅದನ್ನು PDC ಅಂತ ಹೇಳ್ತಾರೆ. ಆದರೆ ಕಾನ್ವೊಕೇಷನ್ ಪ್ರಮಾಣ ಪತ್ರವೇ ನಿಮ್ಮ ಶೈಕ್ಷಣಿಕ ಅರ್ಹತೆಯ ಅಂತಿಮ ಮತ್ತು ಶಾಶ್ವತ ಪುರಾವೆಯಾಗಿದೆ. ಸಾಕಷ್ಟು ಜನ ನೀವು ಪದವಿ ಮಾಡಿರ್ತೀರ, ನಿಮ್ಮ ಹತ್ರ ಪದವಿ ಮಾಡಿದಂಥ ಎಲ್ಲ ವರ್ಷಗಳ ಅಂಕಪಟ್ಟಿ ಇರ್ತಿದೆ, ಆದರೆ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಇರಲ್ಲ. ಒಂದು ಪ್ರೂಫ್ ಬೇಕಲ್ಲ. ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇದೆ ಅಂತ ಮಾತ್ರಕ್ಕೆ ನೀವು ಪದವಿಯನ್ನು ಮಾಡಿದಿರ ಅಂತ ಕನ್ಸಿಡರ್ ಆಗಲ್ಲ. ಸೊ ಇಡೀ 3 ವರ್ಷಗಳ ಪದವಿಯನ್ನು ಪೂರ್ಣ ಪ್ರಮಾಣದಲ್ಲಿ ನೀವು ಯಶಸ್ವಿಯಾಗಿ ಪಡ್ಕೊಂಡಿದ್ದೀರ ಅನ್ನಲಿಕ್ಕೆ ನಿಮಗೆ ಒಂದು ಎವಿಡೆನ್ಸ್ ಆಗಿ ಯಾವುದು ನಿಮಗೆ ತುಂಬ ಸೂಕ್ತವಾದಂಥ ಒಂದು ದಾಖಲೆ ಅಂತಂದರೆ ಅದು ಕಾನ್ವೊಕೇಷನ್ ಸರ್ಟಿಫಿಕೇಟ್. ಅದನ್ನು ಘಟಿಕೋತ್ಸವ ಪ್ರಮಾಣ ಪತ್ರ ಅಂತ ಅಥವಾ ಪದವಿ ಪ್ರಮಾಣ ಪತ್ರ ಅಂತ ಕರೀತಾರೆ ಇದನ್ನು, ಆಯಿತಾ. ನೆಕ್ಸ್ಟು ಇದರ ಮಹತ್ವ ಮತ್ತು ಅಗತ್ಯಗಳನ್ನು ಒಂದು ಕಡೆ ತಿಳಿತಾ ಹೋಗೋಣ ಏನೇನಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಒಂದು ಕಾನೂನುಬದ್ಧ ಮತ್ತು ಅಂತಿಮ ಪುರಾವೆ ಅಂತ, ಲೀಗಲ್ ಆ್ಯಂಡ್ ಫೈನಲ್ ಪ್ರೂಫ್ ಅಂತ ಇದನ್ನು ಕರೀತಾರೆ. ಪೂರ್ಣ ಪ್ರಮಾಣದ ಮಾನ್ಯತೆ. ನೀವು ವಿಶ್ವವಿದ್ಯಾಲಯದ ಅಧಿಕೃತ ಪದವೀಧರರು ಎಂಬುದನ್ನು ಇದು ಕಾನೂನುಬದ್ಧವಾಗಿ ಖಚಿತಪಡಿಸುತ್ತದೆ. ಫಾರ್ ಎಕ್ಸಾಂಪಲ್, ಮೈಸೂರು ರೆಗ್ಯುಲರ್ ಯೂನಿವರ್ಸಿಟಿಯಲ್ಲಿ ನೀವೇನಾದರೂ 3 ವರ್ಷಗಳ ಪದವಿಯನ್ನು ವ್ಯಾಸಂಗ ಮಾಡಿದ್ರೆ ಅವರು ಅಧಿಕೃತವಾಗಿ ಕೊಡ್ತಾರೆ ನಿಮಗೆ. ಏನಾಗುತ್ತೆ, ಈ ಕೊನೆಯ ಸೆಮಿಸ್ಟರ್ ಎಕ್ಸಾಮ್ ಟೈಮಲ್ಲಿ ನೀವು ನಿಮ್ಮ ಫೀಸನ್ನು ಪೇ ಮಾಡಬೇಕಾದ್ರೆ ಅಟ್ ದ ಸೇಮ್ ಟೈಮ್ ಕಾನ್ವೊಕೇಷನ್ ಫೀಸ್ ಅಂದ್ಬಿಟ್ಟು ಪ್ರತಿಯೊಂದು ಕಾಲೇಜುಗಳು ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತವೆ. ನೀವು ಆವಾಗಲೇ ಕಟ್ಟಬೇಕು ಅದನ್ನು. ಸೊ ತುಂಬ ಜನ ಏನು ಮಾಡ್ತಾರೆ, ಅಲ್ಲಿ ಫೀಸ್ ಪೇ ಮಾಡಿರಲ್ಲ, ಅಥವಾ ಫೀಸ್ ಪೇ ಮಾಡಿ ಕಾನ್ವೊಕೇಷನ್ ಸರ್ಟಿಫಿಕೇಟ್ನ ಪಡ್ಕೊಳ್ಳಿಕ್ಕೆ ಡಿಲೇ ಮಾಡಿದ್ರೆ ಇಲ್ಲಿ 2 ಥರ ರೀಸನ್ಸ್ ಇರ್ತಿದೆ. ಸೊ ಅದನ್ನು ಫಾಲೋ ಅಪ್ ಮಾಡೋದು ಕಲ್ತ್ಕೋಬೇಕು ಯಾವಾಗಲೂ ನೀವು. ಸೊ ತುಂಬ ಜನ ಏನಾಗುತ್ತೆ, ಕಾನ್ವೊಕೇಷನ್ಗೆ ಅಪ್ಲಿಕೇಶನ್ ಆಗ್ತೇನೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಾರೆ, ಏನು ತೊಂದರೆ ಇಲ್ಲ. ಆವಾಗ ನಿಮ್ಮಲ್ಲಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ಸನ್ನು ತೊಗೊಂಡೋಗ್ಬಿಟ್ಟು ನೀವು ಯಾವ ಯೂನಿವರ್ಸಿಟಿ ಅಂಡರಲ್ಲಿ ನೀವು ಪದವಿಯನ್ನು ಮಾಡಿದ್ರೆ ದಯಮಾಡಿ ಆ ಯೂನಿವರ್ಸಿಟಿಗೆ ವಿಸಿಟ್ ಮಾಡಿದ್ರೆ ಸಾಕು, ಆಯಿತಾ. ಯಾಕೆಂದರೆ ಅಲ್ಲಿ ಅವರು ಒಂದು ಪೇಮೆಂಟನ್ನು ಕಟ್ಟಿಸ್ಕೋತಾರೆ ನಿಮ್ಮ ಬಳಿ. ಆನ್ಲೈನ್ ಮುಖಾಂತರವಾಗಿ ಅವಕಾಶ ಇದೆ ಇವತ್ತು, ಅಲ್ಲೇ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕಾನ್ವೊಕೇಷನ್ಗೆ ಏನು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡ್ತೀರೋ ಅಟ್ ದ ಸೇಮ್ ಟೈಮ್ ಅಷ್ಟು ಫೋಟೋ ಕಾಪೀಸನ್ನು ಒಂದು ಆಫ್ಲೈನಲ್ಲೂ ಕೂಡ ನೀವು ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಅದನ್ನು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅವೆಲ್ಲ ಅಥೆಂಟಿಕೇಟ್ ದಾಖಲೆಗಳಾದ್ದರಿಂದ ಅದನ್ನು ಕೊಡಬೇಕಾಗುತ್ತೆ. ಇಡೀ ನಿಮ್ಮ ಕಾನ್ವೊಕೇಷನಲ್ಲಿ ನಿಮ್ಮ ಹೆಸರು, ಕಾಲೇಜಿನ ಹೆಸರು, ನೀವು ಪಡ್ಕೊಂಡಂಥ ಅಂಕಗಳು, ನೀವು ಅಂದರೆ ಇಂಥ ಒಬ್ಬ ವಿದ್ಯಾರ್ಥಿ ಯೂನಿವರ್ಸಿಟಿ ಅಂಡರಲ್ಲಿ ಈ 3 ವರ್ಷಗಳ ಪದವಿಯನ್ನು ಪಡ್ಕೊಂಡಿರ್ತಾನೆ ಅನ್ನಲಿಕ್ಕೆ ನಿಮಗೆ ಅಲ್ಲಿ ಆ ಪ್ರಮಾಣ ಪತ್ರವನ್ನು ಅಲ್ಲಿ ನಿಮಗೆ ನೀಡುವಂಥದ್ದು. ಅಲ್ಲಿ ಒಂದಷ್ಟು ಅಧಿಕೃತವಾದಂಥ ಸಹಿಗಳು ಇರ್ತಿದೆ, ಅದಕ್ಕೆ ತುಂಬ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್ ಆಗ್ತಕ್ಕಂಥ ಒಂದು ದಾಖಲೆ ಅಂತ ಇಲ್ಲಿ ಕರೆಯೋದು, ಆಯಿತಾ.
ಸೊ ಹಾಗಾಗಿ ಈ PDC ಎಲ್ಲ ಕಾಲಕ್ಕೂ ನಿಮಗೆ ಭಾಳ ಉಪಯುಕ್ತವಾದಂಥ ದಾಖಲೆ ಅಂತ ಭಾವಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಕಾನ್ವಿಕೇಷನ್ ಸರ್ಟಿಫಿಕೇಟೇ ಅದು ಶಾಶ್ವತವಾದಂಥ ದಾಖಲೆ ಅದು, ಆಯಿತಾ. ನೆಕ್ಸ್ಟು ನೋಡಿ, ಇದೆಯಲ್ಲ ಇಲ್ಲಿ ತಾತ್ಕಾಲಿಕ ಪತ್ರದ ಅವಧಿ ಮುಕ್ತಾಯ ಅಂತ. ಅದೇ PDCದು ಒಂದು ಲಿಮಿಟೆಡ್ ಇರ್ತಿದೆ ಅದರ ಪೀರಿಯಡು. ಅದಾದ ನಂತರದಲ್ಲಿ ಪರ್ಮನೆಂಟ್ಲಿ ಯಾವಾಗಲೂ ನಿಮಗೆ ಅದು ಮಾನ್ಯತೆ ಇರುವಂಥದ್ದು ಕಾನ್ವಿಕೇಷನ್ ಪ್ರಮಾಣ ಪತ್ರ, ಅದನ್ನು ಪಡ್ಕೊಳ್ಬೇಕು. ವಿದೇಶಿ ಉದ್ಯೋಗ ಮತ್ತು ಜಾಗತಿಕ ವೀಸಾ ಪ್ರಕ್ರಿಯೆ ಅಂತ, ಗ್ಲೋಬಲ್ ಅಪಾರ್ಚುನಿಟೀಸ್, ರಾಯಭಾರ ಕಚೇರಿ ದೃಢೀಕರಣ, ಎಂಬಸಿ ಅಟೆಸ್ಟೇಷನ್. ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅಥವಾ ಉನ್ನತ ವ್ಯಾಸಂಗಕ್ಕೆ ನಾವು ಹೋಗಬೇಕು ಅಂತಂದರೆ ವೀಸಾವನ್ನು ಪಡ್ಕೊಳ್ಳೋಕ್ಕಿಂತ ಮುನ್ನ ಈ ಪದವಿ ಪ್ರಮಾಣ ಪತ್ರಗಳನ್ನು ಇಂಡಿಯನ್ ಗೌರ್ಮೆಂಟ್ ಏನು ಮಾಡುತ್ತೆ, ವಿದೇಶಾಂಗ ಸಚಿವಾಲಯ ಅಂತ ಬರುತ್ತೆ, ದಟ್ ಈಸ್ ME ಅಂತ, ಮತ್ತು ಆಯಾ ದೇಶದ ಕಚೇರಿಯಿಂದ ಏನಾಗಬೇಕು, ಅಟೆಸ್ಟೆಡ್ ಆಗಬೇಕು. ಅಟೆಸ್ಟೆಡ್ ಆಗಲಿಕ್ಕೆ ನಮ್ಮ ಬಳಿ ಆ ಎಲ್ಲ ಪದವಿಗಳ ಪ್ರಮಾಣ ಪತ್ರಗಳು ನಮ್ಮ ಹತ್ರ ಇರಬೇಕು. ಭಾಳ ಮುಖ್ಯವಾಗಿ ಈ ಸರ್ಟಿಫಿಕೇಟ್ಸ್ ನಾವು ಪದವಿ ಮಾಡಿದ್ದೀವಿ ಅಂತ ಅನ್ಲಿಕ್ಕೆ. ಸೊ ಅದನ್ನು ಅವೋಸ್ಟೈಲ್ ಅಟೆಸ್ಟೇಷನ್ ಅಂತ ಹೇಳ್ತಾರೆ. ಅದನ್ನು ನೋಡಿ ಎಷ್ಟು ಅದಕ್ಕೆ ವ್ಯಾಲ್ಯೂ ಇದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಮೂಲ ದಾಖಲೆಗಳು ಕಡ್ಡಾಯ. ಇದಂತೂ ನಿಮಗೆ ಗೊತ್ತೇ ಇದೆ. ಯಾವುದೇ ಎಕ್ಸಾಮ್ ಆಗಲಿ, ಶಿಕ್ಷಕರ ನೇಮಕಾತಿ ಆಗಿರ್ಬೋದು, PDO ಎಕ್ಸಾಮ್ ಆಗಿರ್ಬೋದು, KPSC ಅಂಡರಲ್ಲಿ ಕಲ್ಫರಾಗ್ತಕ್ಕಂಥ ಎಕ್ಸಾಮಲ್ಲಿ ಆಗಿರ್ಬೋದು. ಸೊ ಈ ರೀತಿಯ ಎಕ್ಸಾಮ್ಸಲ್ಲಿ ನೀವು ಸಕ್ಸಸ್ ಆಗಿ ಪರಿಶೀಲನೆ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ನಿಮ್ಮ ಪದವಿ ಪ್ರಮಾಣ ಪತ್ರವನ್ನು ಅವರು ಪರಿಶೀಲನೆ ಮಾಡೇ ಮಾಡ್ತಾರೆ. ಆವಾಗಲಂತೂ ಇದು ಬೇಕಾಗುತ್ತೆ. ನೋಡಿ ಅದನ್ನೇ ಇಲ್ಲಿ ಕೋಟ್ ಮಾಡಿ ಹೇಳಿದರೆ, ದೃಢೀಕರಣ ಪ್ರಕ್ರಿಯೆಗೆ ಕೇವಲ ಅಂಕಪಟ್ಟಿಗಳು ಅಥವಾ ತಾತ್ಕಾಲಿಕ ಪತ್ರಗಳು ನಡೆಯೋದಿಲ್ಲ. ಮೂಲವಾಗಿ ಇಲ್ಲಿ ಕಾನ್ವೊಕೇಷನ್ ಪತ್ರವೇ ಅಲ್ಲಿ ಬೇಕಾಗುತ್ತೆ ಅಂತ. ನೆಕ್ಸ್ಟು ಉನ್ನತ ಮಟ್ಟದ ಉದ್ಯೋಗ ಮತ್ತು ಹಿನ್ನೆಲೆ ಪರಿಶೀಲನೆ ಅಂತ ಇದೆ ಇಲ್ಲಿ, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾರ್ಪೊರೇಟ್ ವಲಯದ ಕಟ್ಟುನಿಟ್ಟಿನ ಕ್ರಮ ಅಂತಿದೆ. ನೋಡಿ ಇಲ್ಲಿಗೂ ಇದು ತುಂಬ ಪಾತ್ರವನ್ನು ವಹಿಸಿದೆ. MNCs, ಪ್ರಮುಖ ಬಹುರಾಷ್ಟ್ರೀಯ ಕಂಪನಿಗಳು ಉದ್ಯೋಗಿಗಳ ಹಿನ್ನೆಲೆ ಪರಿಶೀಲನೆ ನಡೆಸುವಾಗ ನಕಲಿ ದಾಖಲೆಗಳನ್ನು ತಡೆಯಲು ಕಡ್ಡಾಯವಾಗಿ ಕಾನ್ವೊಕೇಷನ್ ಪ್ರಮಾಣ ಪತ್ರವನ್ನು ಅಲ್ಲಿ ಕೇಳ್ತಾರೆ. ಈಗೆಲ್ಲ ನಿಮ್ಗೆ ಗೊತ್ತಿದೆ, ತುಂಬ ಜನ ಫೇಕ್ ಮಾಸ್ ಕಾರ್ಡ್ಸ್ ಎಲ್ಲ ಪ್ರಿಪೇರ್ ಮಾಡಿಸಿ, ಕ್ರಿಯೇಟ್ ಮಾಡಿಸಿ, ಅವ್ರು ಹೇಗೆ ಜಾಬಕ್ಕೆ ಸೇರಿಕೊಂಡು ತದನಂತರದಲ್ಲಿ ಅವ್ರನ್ನ ಪರಿಶೀಲನೆ ಮಾಡಿದಾಗ ಸಿಕ್ಕಾಕೊಂಡು ಒಳಗಿರೋದ್ರಲ್ಲಿ ನಿಮಗೆ ಗೊತ್ತೇ ಇದೆ ಇನ್ಸಿಡೆಂಟ್ಸು. ಹಾಗಾಗಿ ಅವೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೆ, ಇದನ್ನು ಪಾರದರ್ಶಕವಾಗಿ ಮಾಡಲಿಕ್ಕೆ ಆ ಪ್ರಮಾಣ ಪತ್ರವನ್ನು ಅಧಿಕೃತ ದಾಖಲೆ ಅಂತ ಕರೆಯುವುದುಂಟು. ನೆಕ್ಸ್ಟು ಸರ್ಕಾರಿ ಉದ್ಯೋಗದ ದಾಖಲೆ ಪರಿಶೀಲನೆ ಅಂತ ಇದೆ ಇಲ್ಲಿ. ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, KPSC ಎಕ್ಸಾಮ್ ಆಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ಸು, ವಾಟ್ ಎವರ್ ಎಕ್ಸಾಮ್ ಇಸ್ ದೇರ್, ಈವನ್ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಕಾನ್ವಿಕೇಷನ್ ಸರ್ಟಿಫಿಕೇಟ್ಸು ಬೇಕೇ ಬೇಕಾಗುತ್ತೆ. ನಿಮ್ಮ ಎಲ್ಲ ಅಂಕಪಟ್ಟಿಗಳ ಜೊತೆಗೆ ಪ್ರತಿಯೊಂದು ಪದವಿಗಳ ಪ್ರಮಾಣ ಪತ್ರಗಳು ಬೇಕಾಗುತ್ತೆ ಪರಿಶೀಲನೆಗೆ. ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಉನ್ನತ ಸಂಶೋಧನೆ ಮತ್ತು PhD ಪ್ರವೇಶ, ಹೈಯರ್ ಎಜುಕೇಷನ್, ಸಂಶೋಧನಾ ಸಂಸ್ಥೆಗಳ ನಿಯಮ, IIT, IISc ಅಥವಾ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ PhD ಅಥವಾ ಪೋಸ್ಟ್ ಡಾಕ್ಟರಲ್ ಸಂಶೋಧನೆಗೆ ದಾಖಲಾಗಬೇಕು ಅಂದರೆ ಈ ಅಂತಿಮ ಪದವಿ ಪ್ರಮಾಣ ಪತ್ರ ಅಂತಕ್ಕಂಥದ್ದು ಅಗತ್ಯವಾಗಿ ಬೇಕಾಗುತ್ತೆ ಅಲ್ವಾ. ಇದಿಷ್ಟು. ನೆಕ್ಸ್ಟು ಹಾಗಾದರೆ ಈ ಕಾನ್ವಿಕೇಷನ್ ಪ್ರಮಾಣ ಪತ್ರವನ್ನು ಹೇಗೆ ಪಡ್ಕೊಳ್ಬೇಕು, ನಿಮ್ಮೆಲ್ಲರ ಪ್ರಶ್ನೆ ಇದು. ಹೌ ಟು ಗೆಟ್ ದ ಕಾನ್ವಿಕೇಷನ್ ಸರ್ಟಿಫಿಕೇಟ್ ಅಲ್ವಾ. ಈ ತೊಂದರೆ ಇಲ್ಲ. ಸದ್ಯಕ್ಕೆ ಈಗ ಟೀಚರ್ ಆಸ್ಪಿರೆಂಟ್ಸು ಯಾರು ಈ ಪ್ರಶ್ನೆಯನ್ನು ಕೇಳಿದ್ರು, ಇನ್ನೂ ನೋಟಿಫಿಕೇಷನ್ ಆಗದಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಆ್ಯಂಡ್ ಯು ಹ್ಯಾವ್ ಅ ಲಾಟ್ ಆಫ್ ಟೈಮ್ ಟು ಗೆಟ್ ಯುವರ್ ಕಾನ್ವಿಕೇಷನ್ ಸರ್ಟಿಫಿಕೇಟ್. ಇನ್ನೂ ಸಾಕಷ್ಟು ಟೈಮ್ ಇದೆ. ನೋಡಿ ಇಲ್ಲಿ ಎರಡು ಆಪ್ಷನ್ ಇದೆ. ಒಂದು ಇನ್ ಪರ್ಸನ್ ಅಂತ ಕರೀತಾರೆ. ಇನ್ ಪರ್ಸನ್ ಅಂದರೆ ಏನು, ಯೂಶ್ವಲಿ ಎಲ್ಲ ಪ್ರತಿಯೊಂದು ಯೂನಿವರ್ಸಿಟಿಗಳು ಎವ್ರಿ 1 in term ಮೇ ಬಿ ಅನ್ಸ್ ಅಕಾರ್ಡಿಂಗ್ ಟು ಮೇ ಐ ಥಿಂಕ್ ಘಟಿಕೋತ್ಸವ ಪ್ರಮಾಣ ಪತ್ರವನ್ನು ಒಂದು ದೊಡ್ಡ ಫಂಕ್ಷನ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ನೀವು ಫಿಸಿಕಲಿ ಆ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೋದು. ಅದನ್ನು ಇನ್ ಪರ್ಸನ್ ಅಂತ ಕರೀತಾರೆ. ಘಟಿಕೋತ್ಸವ ಸಮಾರಂಭಕ್ಕೆ ನೇರವಾಗಿ ಹಾಜರಾಗಿ ಪ್ರಶಸ್ತಿ ಪೀಠದಿಂದ ಪಡೆದುಕೊಳ್ಳುವುದು ಅಂತ ಒಂದಿದೆ ಇದು. ಅಥವಾ ತುಂಬ ಜನ ಅವಾಗೆಲ್ಲ ಐ ಥಿಂಕ್ ಕ್ಯಾಶ್ ಪ್ರೈಸಸ್ಸು, ಗೋಲ್ಡ್ ಮೆಡ್ಲು ಹಾಗೆಲ್ಲ ಪಡ್ಕೊಳ್ಬೇಕಾದ ಸಂದರ್ಭಗಳಲ್ಲಿ ಅವರ ಕಾನ್ವೊಕೇಷನ್ ಸರ್ಟಿಫಿಕೇಟ್ನು ಅಲಾಂಗ್ ವಿತ್ ಅದನ್ನು ಅಟ್ಯಾಚ್ ಮಾಡಿ ಕೊಡ್ತಾರೆ. ಅಥವಾ ಒಂದು ಫಂಕ್ಷನ್ಗೆ ಹಾಜರಾಗಿದ್ದಂಥ ಅಂದರೆ ಪದವಿಯನ್ನು ಪಡ್ಕೊಂಡಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಒಂದು ಕಚೇರಿ ಅಂತ ಅದಕ್ಕೆ ನಿಗದಿ ಮಾಡಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಅವ್ರು ರಿಜಿಸ್ಟ್ರೇಷನ್ ನಂಬರ್ ಹೇಳ್ಬಿಟ್ಟು ಅಲ್ಲಿ ಸಿಗ್ನೇಚರ್ ಹಾಕಿ ಅವರ ಪ್ರಮಾಣ ಪತ್ರವನ್ನು ಫಿಸಿಕಲಿ ಪಡ್ಕೊಂಡು ಬರ್ಬೋದು. ಇದು ಒಂದು. ನೆಕ್ಸ್ಟು ಇನ್ ಆಬ್ಸೆನ್ಸ್ ಅಂತ, ಇನ್ ಪರ್ಸನ್ ಬೇರೆ. ಇನ್ ಆಬ್ಸೆನ್ಸ್ ಅಂದರೆ ಏನು, ಇನ್ ಕೇಸ್ ನೀವು ಸಮಾರಂಭಕ್ಕೆ ಹಾಜರಾಗದೇ ಇದ್ದರೆ, ಅಲ್ಲಿ ಹೋಗಲಿಕ್ಕೆ ಸಾಧ್ಯವಾಗದೇ ಇದ್ದಾಗ, ನೆಕ್ಸ್ಟ್ ಏನು, ನಿಗದಿತ ಶುಲ್ಕವನ್ನು ಆನ್ಲೈನ್ ಅಥವಾ ಚಲನ್ ಮೂಲಕ ಪಾವತಿಸಿ ನೀವು ಅಪ್ಲಿಕೇಶನ್ ಆಗ್ತು ಅಂತಂದರೆ ಯೂನಿವರ್ಸಿಟೀಸ್ ಏನು ಮಾಡುತ್ತೆ, ನಿಮ್ಮ ಮನೆ ವಿಳಾಸಕ್ಕೆ ಪೋಸ್ಟ್ ಮಾಡೋದಕ್ಕಂಥ ಮುಖಾಂತರವಾಗಿ ನಿಮ್ಮ ಕಾನ್ವಿಕೇಷನ್ ಸರ್ಟಿಫಿಕೇಟ್ನ ಅವು ನಿಮಗೆ ಕಳಿಸ್ತವೆ. ಆಯಿತಾ. ಸೊ ಇದಿಷ್ಟು ಅದು ಯಾವ ಥರ ಅದನ್ನು ಕಾನ್ವಿಕೇಷನ್ ಸರ್ಟಿಫಿಕೇಟನ್ನು ಪಡ್ಕೊಳ್ಬೇಕು ಅಂತಂದು. ಬರೀ PDC ಇದ್ದರೆ ಸಾಲದು. ಇನ್ನೂ ಟೈಮ್ ಇದೆ ನಿಮಗೆ. ಯಾಕೆಂದರೆ ತುಂಬ ಜನ ನಾನು ಹೇಳೋದು ಇಲ್ಲಿ ಸ್ವಲ್ಪ ಸೀರಿಯಸ್ ಆಗಿರಬೇಕು. ಯಾವುದೇ ಈ ಥರದ ರಿಕ್ರೂಟ್ಮೆಂಟ್ ವಿಚಾರಗಳು ಬಂದಾಗ ನಾವು ಉದಾಸೀನ ಮಾಡಲಿಕ್ಕೆ ಹೋಗ್ಬಾರ್ದು. ಇನ್ನೂ ಟೈಮ್ ಇದೆ. ಈಗ ಪದವಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಅಥವಾ ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಏನಕ್ಕೆ ಈ ಒಂದು ಕಾನ್ವೊಕೇಷನ್ ಪ್ರಮಾಣ ಪತ್ರವನ್ನು ಪಡ್ಕೊಂಡಿಲ್ವೋ ನನಗಂತೂ ಗೊತ್ತಿಲ್ಲ. ಅದು ನಿಮಗೆ ಸೀರಿಯಸ್ನೆಸ್ ಇರಬೇಕು. ಆ ಪ್ರಮಾಣ ಪತ್ರಗಳ ಮಹತ್ವ, ಅದರ ವ್ಯಾಲ್ಯೂಸ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಿದ್ದರೆ ನೀವು ನೆಗ್ಲೆಕ್ಟ್ ಮಾಡಲ್ಲ. ಇನ್ ಕೇಸ್ ಏನು ತೊಂದರೆ ಇಲ್ಲ, ಏನೋ ಆಗಿರುತ್ತೆ. ಸೊ ಟೈಮ್ ಇದೆ, ಇನ್ನೂ ನೋಟಿಫಿಕೇಷನ್ ಆಗಿಲ್ಲ. ನಾನು ಹೇಳಿದ್ನಲ್ಲ, ಈಗ ಯಾವ ಒಂದು ಪರೀಕ್ಷೆಗೆ
ಅದಕ್ಕೆ ಏನು ಎಜುಕೇಷನ್ ಬೇಕು ಅದಷ್ಟೇ ಮುಖ್ಯ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು GPT ಎಕ್ಸಾಮ್ಗೆ ಏನು ದಾಖಲೆಗಳು ಬೇಕಾಗುತ್ತೆ ನಿಮಗೆ ಅಲ್ವಾ, ಡಿಗ್ರಿ ಪ್ಲಸ್ B.Ed ಪೇಪರ್ 2 ಆಗಿರಬೇಕು ಅಂತ. ದಟ್ ಈಸ್ ಸಿಂಪಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇದು, ಆಯಿತಾ. ಸೊ ಆ ಪೂರಕ ವಿದ್ಯಾಭ್ಯಾಸಕ್ಕೆ ಮಾತ್ರ ನಿಮಗೆ ಪರಿಶೀಲನೆಗೆ ಈ ಡಾಕ್ಯುಮೆಂಟ್ಸ್ ಬೇಕು. ಈಗ ನೀವು GPT ಓಡೋರಿಗೆ ನಿಮಗೆ ಈ ಮಾಸ್ಟರ್ ಡಿಗ್ರಿ ಎಲ್ಲವನ್ನ ನಿಮಗೆ ಹೈಯರ್ ಎಜುಕೇಷನ್ ವೆರಿಫಿಕೇಷನ್ ಮಾಡ್ತಾರೆ ಅಂತಂದರೆ ಅದನ್ನು ಹೇಳಲಿಕ್ಕಾಗಲ್ಲ. ಸೊ ಯಾವುದಕ್ಕೆ ಏನು ವೆರಿಫಿಕೇಷನ್ ಆಗುತ್ತೆ ಅದಷ್ಟೇ ಭಾಳ ಮುಖ್ಯ ಆಗುತ್ತೆ, ಆಯಿತಾ. ಈಗ ನಿಮಗೆ PU ಲೆವೆಲ್ಗೆ ಹೋದರೆ ಅಲ್ಲಿ ಮಾಸ್ಟರ್ ಡಿಗ್ರಿ ನಿಮ್ಮ ಪ್ರಮಾಣ ಪತ್ರಗಳನ್ನು ಪರಿಶೀಲನೆ ಮಾಡ್ತಾರೆ ಅಲ್ವಾ. ನಿಮಗೆ ಹೈಯರ್ ಪ್ರೈಮರಿಗೆ ಯಾಕೆ ಬೇಕು ಅವೆಲ್ಲ ಹೈಯರ್ ಎಜುಕೇಷನ್ ಸರ್ಟಿಫಿಕೇಟ್ಸ್ ಎಲ್ಲ. ಸೊ ಹಾಗಂತ ಡಿಲೇ ಮಾಡೋದಲ್ಲ. ಇನ್ ಕೇಸ್ ನೀವು ಹೈಯರ್ ಎಜುಕೇಷನ್ ಮಾಡಿದರೆ ನೀವು ಮಾಡ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ಪೂರಕವಾದಂಥ ಅಥವಾ ಪದವಿಗಳಿಗೆ ಸ್ನಾತಕೋತ್ತರ ಪದವಿಗಳಿಗೆ ಪೂರಕವಾಗಿ ನಿಮ್ಮ ಹತ್ರ ಏನು ಪ್ರಮಾಣ ಪತ್ರ ಇದೆ, ಯಾವ ಪ್ರಮಾಣ ಪತ್ರ ಇಲ್ಲ, ಆಯಿತಾ. ದಯಮಾಡಿ ಅದನ್ನು ಒಂದು ಲಿಸ್ಟ್ ಮಾಡಿಕೊಂಡು ಇಮಿಡಿಯೇಟು ನೀವು ಅಪ್ಲಿಕೇಶನ್ ಹಾಕಿ ಅದನ್ನು ಬೇಗ ಪಡ್ಕೊಳ್ಳಿಕ್ಕೆ ನೀವು ಸಿದ್ಧರಾಗಬೇಕಾಗತ್ತೆ. ತುಂಬ ಜನ MA ಕಂಪ್ಲೀಟ್ ಆಗಿರ್ತಿದೆ, ಕಾನ್ವಿಕೇಷನ್ಗೆ ಅಪ್ಲೈ ಮಾಡಿರಲ್ಲ, ಟೈಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಯೂನಿವರ್ಸಿಟಿ KSYU ಮತ್ತು ರೆಗ್ಯುಲರ್ ಯೂನಿವರ್ಸಿಟೀಸ್ಗೆ ನಿಮಗೆ ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರುತ್ತೆ. ಈ ತುಂಬ ಡಿಲೇ ಮಾಡಿಬಿಟ್ಟಿದ್ದಾರೆ. ಒಂದು 3 ವರ್ಷ, ಐ ಥಿಂಕ್ ನನ್ನ ಪ್ರಕಾರ ಒಂದು 6 ವರ್ಷ ಮೇಲೆ ಅನಿಸುತ್ತೆ. 6 years ಆ್ಯಂಡ್ ಎಬೋವ್ ಆದ್ರೇನೋ ಅದಕ್ಕೊಂದು ರೂಲ್ಸ್ ಬರುತ್ತೆ. ಅದು ಲಾಯರಿಂದ ಅಫಿಡೇವಿಟ್ ಮಾಡಿಸ್ಬಿಟ್ಟೇನೋ ಮೇ ಬಿ ಅದಾದ ನಂತರದಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಇದೆ. ಯಾಕೆಂದರೆ ದಯಮಾಡಿ ಸೊ ಯಾರು ಯಾವ ಯೂನಿವರ್ಸಿಟಿ ಅಂಡರಲ್ಲಿ ನೀವು ಪದವಿಯನ್ನು ಮಾಡಿ ಪ್ರಮಾಣ ಪತ್ರವನ್ನು ತಗೊಂಡಿಲ್ವೋ ನೀವು ಫಸ್ಟು ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ನೀವು ಫಸ್ಟ್ ಒಂದು ಎನ್ಕ್ವೈರಿ ಮಾಡಬೇಕು. ಸೊ ಹೀಗಾಗಿದೆ, ಈ ವರ್ಷದಲ್ಲಿ ನನ್ನ ಪದವಿ ಕಂಪ್ಲೀಟ್ ಆಗಿದೆ ಅಥವಾ ನನ್ನ ಸ್ನಾತಕೋತ್ತರ ಪದವಿ ಕಂಪ್ಲೀಟ್ ಆಗಿದೆ, ಸೊ ನಾನು ಅಪ್ಲಿಕೇಶನ್ ಹಾಕಾಗಿಲ್ಲ, ಇಷ್ಟು ವರ್ಷ ಆಗಿಬಿಟ್ಟಿದೆ, ನೆಕ್ಸ್ಟ್ ಏನು ಮಾಡಬೇಕು ಅವ್ರು ಕೇಳಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಡೈರೆಕ್ಷನ್ಸ್ ಅವರೇ ಕೊಡ್ತಾರೆ. ಸೊ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು. ಮೇ ಬಿ 5 ವರ್ಷದ ಒಳಗಿದ್ರೆ ಯಾವ ಲಾಯರ್ ಅಫಿಡೇವಿಟ್ ಏನು ಮಾಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಪೆನಾಲ್ಟಿ ಚಾರ್ಜಸ್ ಅಂತ ಇರ್ತಿದೆ, ಅದನ್ನು ಪೇ ಮಾಡಿಬಿಟ್ಟು ನಿಮ್ಮ ಹತ್ರ ಏನು ಆ ಪದವಿಯ ಮಾರ್ಕ್ಸ್ ಕಾರ್ಡ್ಸ್ ಇರುತ್ತೆ ಅವೆಲ್ಲವನ್ನು ಅವರಿಗೆ ಪ್ರೊವೈಡ್ ಮಾಡಿದ್ರೆ ಅವರು ಇಮಿಡಿಯೇಟ್ ವಿತಿನ್ ಫ್ಯೂ ಡೇಸಲ್ಲಿ ಬೈ ಪೋಸ್ಟ್ ಮುಖಾಂತರವಾಗಿ ನಿಮ್ಮ ವಿಳಾಸಕ್ಕೆ ಆ ಪ್ರಮಾಣ ಪತ್ರವನ್ನು ಕಳಿಸ್ತಾರೆ. ಇದೇನು ತುಂಬ ದೊಡ್ಡ ಸಾಹಸ ಅಲ್ಲ ಕಾನ್ವಿಕೇಷನ್ ಸರ್ಟಿಫಿಕೇಟ್ ಪಡ್ಕೊಳ್ಳೋದು. ಅಂದರೆ ದಾಖಲೆ ಸರಿಯಾಗಿ ಇಟ್ಕೊಳ್ಬೇಕು. ನಿಮ್ಮ ಪ್ರೂಫ್ಗೆ ನಿಮ್ಮದೊಂದು ಆಧಾರ್ ಕಾರ್ಡು ಇಟ್ಕೊಳ್ಳಿ. ಅದಾದಮೇಲೆ ನಿಮ್ಮ ಎಲ್ಲ ಪದವಿಯನ್ನು ಮಾಡಿದಂಥ ಎಲ್ಲ ಪ್ರಮಾಣ ಪತ್ರಗಳು, ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಅಂತ ಫಾರ್ ಎಕ್ಸಾಂಪಲ್ ಏನು ಬರುತ್ತೆ 3 ವರ್ಷಗಳದ್ದು, ಅವೆಲ್ಲವನ್ನು ಅವ್ರಿಗೆ ಒಂದು ಸೆಟ್ ಆಫ್ ಜೆರಾಕ್ಸ್ ಕೊಟ್ಟರೆ ಅದನ್ನೆಲ್ಲವನ್ನು ವೆರಿಫೈಡ್ ಮಾಡಿ ನೋಡಿ ಅವರು ನಿಮ್ಮ ವಿಳಾಸಕ್ಕೆ ಆ ಪ್ರಮಾಣ ಪತ್ರವನ್ನು ಕಳಿಸ್ತಾರೆ. ಎಲ್ಲರಿಗೂ ಇದೇ ಪ್ರಾಸೆಸ್ಸು ಅಲ್ವಾ. ಸೊ ಹಾಗಾಗಿ ನೀವು ಯಾವ್ಯಾವ ವಿಶ್ವವಿದ್ಯಾನಿಲಯಗಳಲ್ಲಿ ಪದವಿಯನ್ನು ಪಡ್ಕೊಂಡಿರ್ತೀರೋ ದಯಮಾಡಿ ಮೊದಲು ಆ ಯೂನಿವರ್ಸಿಟಿಗೆ ಮೊದಲು ವಿಸಿಟ್ ಮಾಡಿ. ಅದಾಗಲಿಲ್ಲ ಅಂತಂದರೆ ಬೇಕಾದರೆ ನಿಮ್ಮ ಕಾಲೇಜಲ್ಲಿ ಎನ್ಕ್ವೈರಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಅಷ್ಟೇ. ಇಲ್ಲ ಅಂದರೆ ನಿಮ್ಮ ಕಾಲೇಜಲ್ಲಿ ಯಾರು ಇರ್ತಾರೆ, ಕ್ಲರ್ಕ್ಸ್ ಅಂತ ಯಾರು ಬರ್ತಾರೆ ಅಥವಾ ನಿಮ್ಮ ಪ್ರಿನ್ಸಿಪಾಲ್ರು ಅಂತ ಯಾರು ಇರ್ತಾರೆ ಅವ್ರ ಹತ್ರ ಏನಾದರೂ ಯೂನಿವರ್ಸಿಟಿಯವರ ಕಾನ್ವಿಕೇಷನ್ ಸೆಕ್ಷನ್ಸ್ ಫೋನ್ ನಂಬರ್ ಇದ್ದರೆ ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ದಯಮಾಡಿ ನೀವು ಅವ್ರನ್ನ ಎನ್ಕ್ವೈರಿ ಮಾಡ್ತು ಅಂತಂದರೆ ಸೊ 100% ನಿಮಗೆ ಬೇಕಾದರೆ ಅವರು ಮಾಹಿತಿಯನ್ನು ಕೊಡ್ತಾರೆ. ಅಥವಾ ಈಗ ನನಗೆ ಗೊತ್ತಿರೋಂಗೆ ನಮ್ಮ ಹತ್ರ ಇರ್ತಕ್ಕಂಥ ಫೋನ್ ನಂಬರ್ಸು ಈ ಮೈಸೂರು KSYU ಮುಕ್ತ ವಿಶ್ವವಿದ್ಯಾನಿಲಯ ಇದೆಯಲ್ಲ, ಓಪನ್ ಯೂನಿವರ್ಸಿಟಿ, ಅಲ್ಲಿ ಯಾರಾದರೂ ಪದವಿಯನ್ನು ಪಡ್ಕೊಂಡು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಕಾನ್ವಿಕೇಷನ್ ಪಡ್ಕೊಳ್ಳೋದೇ ಇದ್ದರೆ ಬೇಕಾದ್ರೆ ಅವ್ರ ಫೋನ್ ನಂಬರ್ ನನ್ನ ಹತ್ರ ಇದೆ, ದಯಮಾಡಿ ಅವ್ರು ಕಮೆಂಟ್ಸ್ ಮಾಡಿ. ಅಲ್ಲಿ ಅವರು ವರ್ಕ್ ಅಂದರೆ ವಿದ್ಯಾರ್ಥಿಯಾಗಿ ಓದಿ ಈ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋದೇ ಇರ್ತಕ್ಕಂಥ ಅಭ್ಯರ್ಥಿಗಳಿದ್ದರೆ ದಯಮಾಡಿ ಅವ್ರು ಕಮೆಂಟ್ಸ್ ಮಾಡಿ ಬೇಕಾದ್ರೆ ನಾನು ಫೋನ್ ನಂಬರ್ ಶೇರ್ ಮಾಡ್ತೀನಿ. ಇದಿಷ್ಟು ವಿಚಾರ ಇದೆ. ಏಕೆಂದರೆ ಇದಕ್ಕೇ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಕೂತಿದ್ರು, ನಮ್ಮ ಹತ್ರ ಇಲ್ಲ ಹೇಗೆ ಪಡ್ಕೊಳ್ಳೋದು ಹಾಗೆ ಅಂತ ಅಂದ್ಬಿಟ್ಟು. ಸೊ ಒಂದು ನೀವು ಓದಂಥ ಕಾಲೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಮಾಹಿತಿ ಕಲೆ ಹಾಕ್ಬೋದು ಪ್ರಿನ್ಸಿಪಾಲ್ರ ಹತ್ರ ಅಥವಾ ನಿಮ್ಮ ಕ್ಲರ್ಕ್ ಹತ್ರ, ಅಥವಾ ನೇರವಾಗಿ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ನಿಮ್ಮ ಎಲ್ಲ ದಾಖಲೆಗಳನ್ನು ತಗೊಳ್ಳಿ ವಿತ್ ಪ್ರೂಫ್ ಸೇರಿ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಎನ್ಕ್ವೈರಿ ಮಾಡ್ಬೋದು. ನೀವು ಓದ್ ದಿನವೇ, ಯಾಕಂದರೆ ಈ ಟೈಮಲ್ಲಿ ಅಂಥ ರಶ್ ಯಾರು ಇರೋದಿಲ್ಲ, ಯಾಕಂದರೆ ಇನ್ನೂ ನೋಟಿಫಿಕೇಷನ್ ಆಗಿಲ್ಲ. ಈಗ ತುಂಬ ಜನ ನೋಟಿಫಿಕೇಷನ್ ಆಗಿಬಿಟ್ರೆ ಕಾನ್ವಿಕೇಷನ್ ಪಡ್ಕೊಳ್ಳೋದೇ ಇರೋರು ಆ ಟೈಮಲ್ಲಿ ರಶ್ ಆಗಿಬಿಡುತ್ತೆ. ತುಂಬ ಜನ ಬಂದು ಅಪ್ಲಿಕೇಶನ್ ಆಗ್ಬೋದು. ಈಗೆಲ್ಲವೂ ಕೂಡ ಆನ್ಲೈನ್ ಮೋಡಿದೆ, ನೀವು ಹೇಗೆ ಬೇಕಾದ್ರೂ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ನೀವು ಒಂದು ಸಲ ಪ್ರತಿಯೊಂದು ಯೂನಿವರ್ಸಿಟಿಗಳ ಒಂದು ಹೋಮ್ ಪೇಜ್ ಏನಿರುತ್ತೆ ಅದು ಬ್ರೌಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಎಲ್ಲೆಲ್ಲಿ ಕಾನ್ವಿಕೇಷನ್ ಅಪ್ಲಿಕೇಶನ್ ಲಿಂಕ್ಸ್ ಇದೆ ಹೇಗೆ ಏನು ಅಂತಂದ್ಬಿಟ್ಟು, ಅಥವಾ ಇನ್ನೂ ಡೌಟ್ಸ್ ಇದ್ದರೆ ನೀವು ನೇರವಾಗಿ ಯೂನಿವರ್ಸಿಟಿಗೆ ವಿಸಿಟ್ ಮಾಡಿಬಿಟ್ರೆ ಅಲ್ಲಿ ಎಲ್ಲ ಮಾಹಿತಿಗಳು ನಿಮಗೆ ಲಭ್ಯ ಆಗುತ್ತೆ. ಸೊ ಇದಿಷ್ಟು ನಿಮಗೆ ಏನು ಡೌಟ್ಸ್ ಇತ್ತು ಆಲ್ಮೋಸ್ಟು ಅರ್ಥ ಆಗಿದೆ ಯಾವ ಥರ ಮಾಡಿಸ್ಬೇಕು ಅಂತ ನಾನು ಹೇಳಿದ್ದೀನಿ. ದಯಮಾಡಿ ಅದ್ರ ಮುಖಾಂತರವಾಗಿ ನೀವು ಒಂಚೂರು ಪ್ರಯತ್ನ ಮಾಡಿ. ಸೊ ಧನ್ಯವಾದ ಈ ಒಂದು ವಿಡಿಯೋನ ನೋಡೋದಕ್ಕೆ. ಕಂಟೆಂಟ್ ಇಷ್ಟ ಆಗಿರೋ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.